ಹಲೋ. ಹಲೋ. ನಮಸ್ಕಾರ. ನಮಸ್ತೆ ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ನಿಮ್ದು 2 ಮಂತ್ಸ್ ಮುಗೀತಾ? ಮುಗೀತು ಸರ್ ನಂದು 2 ಮಂತ್ಸ್. 2 ಮಂತ್ಸ್ಗಿಂತ ಮುಂಚೆ ನಿಮ್ಮ ಹೆಲ್ತ್ ಎಲ್ಲ ಹೆಂಗಿತ್ತು? ಅಂದ್ರೆ ತುಂಬಾ ಸುಸ್ತಾಗ್ತಿತ್ತು ಯಾವಾಗ್ಲೂ. ಟೈರ್ಡ್ ಜಾಸ್ತಿ. ಮತ್ತೆ ಒಂದು PCOD ತೊಂದರೆ ಇತ್ತು. ಹೋಗಿದ್ಯಾ? ಇಲ್ಲ ಸರ್, ನಾರ್ಮಲ್ ಆಗ್ತಾ ಇದೀನಿ ಚೆನ್ನಾಗಿ. ಅಲ್ಲ ನೀವು ಫಸ್ಟ್ ನಿಮ್ಗೆ PCOD ಇತ್ತು ಅಂತ ಹಿಂಗೊತ್ತು? ಅಂದ್ರೆ ನಾನು ಆಗ್ತಿರ್ಲಿಲ್ಲ ಕ್ಲಿಯರ್ ಆಗಿ. ಆಗಿದ್ರೆ ತುಂಬಾ ನಂಗೆ ಬ್ಲೀಡಿಂಗ್ ಆಗೋದು ತುಂಬಾ, ಅದು ಸಮಸ್ಯೆ ಇತ್ತು. ರಿಪೋರ್ಟ್ ತೆಗ್ಸಿದ್ರಾ? ಅದು ರಿಪೋರ್ಟ್ ನಮ್ಗೆ ಏನು ತಿಳಿಯ 3 ಮಂತ್ಸ್ ಕರೆಕ್ಟಾಗಿ ಆಗ್ತಾ ಇದೀನಿ ನಾನು. ಸೊ ನಿಮಗೆ ನೀವು ರಿಪೋರ್ಟ್ ತೆಗ್ಸಿಲ್ಲ ಅಲ್ಲ ಅದು ಫಸ್ಟು? ಫಸ್ಟ್ ತೆಗ್ಸಿರ್ಲಿಲ್ಲ. ಅದೇ ತೆಗ್ಸಿರ್ಲಿಲ್ಲ ಅಂದ್ರೆ ನಂದು ಆಗಲೇ ಸರಿ ಆಗ್ತಿರ್ಲಿಲ್ಲ. ಆದ್ರೆ ಮತ್ತೆ ತುಂಬಾನೇ ಇದಾಗ್ತಿತ್ತು. ಬಟ್ ಇವಾಗ ಹಂಗಿಲ್ಲ, ಕ್ಲಿಯರ್ ಆಗಿ. ಇವಾಗ ಪೀರಿಯಡ್ಸ್ ಪ್ರಾಬ್ಲಮ್ ಏನು ಇಲ್ವಾ? ಇಲ್ಲ ಸರ್, ಇವಾಗ ಸುಸ್ತು ಅಂತ ಅಷ್ಟೇನಿಲ್ಲ. ಯಾವಾಗ್ಲೂ ಸುಸ್ತು, ತುಂಬಾ ಸುಸ್ತಾ ಇದ್ದಿದ್ದು ನಂಗೆ. ನಡಿಬೇಕಾದ್ರೆ ಎಲ್ಲ ಹೋಗ್ಬೇಕಾದ್ರೆ ಸುಸ್ತು, ಲೇಜಿ ತರ, ಎಲ್ಲ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಲೇಜಿ ಆಗೋದು ಹತ್ರ ಆಗ್ತಿತ್ತು. ಇವಾಗ ಏನ್ ಆತರ ಇಲ್ಲ. ಮಾರ್ನಿಂಗ್ 1 hour ವಾಕಿಂಗ್ ಮಾಡ್ತೀವಿ, ಕೆಲ್ಸಕ್ಕೆ ಹೋಗ್ತೀವಿ. ಮಾಡ್ತಾ ಇದ್ದೀರಾ? ವರ್ಕೌಟ್ ಬೆಳಗ್ಗೆ ಒಂದು 1/2 hour ಮಾಡ್ತೀನಿ ಸರ್. ಅದು 1/2 hour ಮಾಡ್ತಾ ಇದ್ರಿ? ಈಗ ಎಲ್ಲ ಆರಾಮಾಗಿದೆ ನಿಮ್ಗೆ? ಎಲ್ಲ ಆರಾಮಾಗಿದೆ, ಅದೇನು ತೊಂದರೆ ಇಲ್ಲ. ತೂಕ ಎಷ್ಟು ಕಮ್ಮಿ ಆಗಿದೆ? 15 kg ಕಮ್ಮಿ ಆಗಿದೆ ಸರ್. 15? 15. 2 ಮಂತ್ಸ್ಗೆ? ಫಸ್ಟಿಂದ ಎಲ್ಲ ಕರೆಕ್ಟಾಗಿ ಮಾಡ್ಕೊಂಡು ಬಂದಿದ್ದೀರಾ? ಸರ್ ಕರೆಕ್ಟಾಗಿ ಮಾಡಿದ್ದೀನಿ. ಕರೆಕ್ಟಾಗಿ ಮಾಡಿರೋದಕ್ಕೆ 15 kg ಕಡಿಮೆ ಆಗಿರೋದು 2 ಮಂತ್ಸ್. ಸರ್ 2 ಮಂತ್ಸ್ ಆಯ್ತು. ಸೊ ಅದೇ ನಿಮಗೆ 4th ಡೇಟ್ ಚಾರ್ಟ್ ಮುಗೀತಲ್ಲ ನಿಮ್ದು? ಅದೇ ಕಂಪ್ಲೀಟ್ ಆಯ್ತು. ಸರ್. ಸರಿ. ಮತ್ತೆ ಇವಾಗ ಏನು ಪ್ರಾಬ್ಲಮ್ ಇಲ್ಲ ತಾನೇ ನಿಮ್ಗೆ? ಎಲ್ಲ ಚೆನ್ನಾಗಿದ್ದೀರಾ? ಏನು ತೊಂದರೆ ಇಲ್ಲ ಸರ್. ಸರಿ. ಇವಾಗ ಲಾಸ್ಟ್ ನಿಮ್ಗೆ ಫೈನಲ್ಲು ಮೇಂಟೆನೆನ್ಸ್ ಡೇಟ್ ಚಾರ್ಟ್ ಕೊಡ್ಬೇಕು ನಾನು. ಸರ್. ಆಯ್ತಾ? ಅದನ್ನ ಕೊಡ್ತೀನಿ. ನೀವು ಅದನ್ನ ಹೇಗೆ ಯೂಸ್ ಮಾಡ್ಬೇಕಂದ್ರೆ ದಿನ ಬಿಟ್ಟು ದಿನ, ಒಂದೇ ಬಿಟ್ಟು ಒಂದೇ, ಡೇ ಬೈ ಡೇ. ಅಂದ್ರೆ ಇವತ್ತು ಮಾಡಿದೀರಾ ಅಂದ್ರೆ ನಾಳೆ ಮಾಡಿದಿರಾ ಇದ್ರೂ ಪರವಾಗಿಲ್ಲ, ಮಾಡಿದೀರಾ ಅಂದ್ರೆ ಇನ್ನೂ ಒಳ್ಳೇದೇ. ಆಯ್ತಾ? ಮಾಡಿದಿರಿ ಅಂತ ನಾನೇನು ಹೇಳಲ್ಲ, ಎಷ್ಟು ಮಾಡ್ತೀರೋ ಅಷ್ಟು ನಿಮ್ಗೆ ಒಳ್ಳೇದು. ಬಟ್ ನಿಮ್ ಕನ್ವೀನಿಯನ್ಸ್ ಪ್ರಕಾರ ಹೇಳ್ತಾ ಇದ್ದೀನಿ, ಆಯ್ತಾ? ಸೊ ನೀವು ದಿನ ಬಿಟ್ಟು ದಿನ ಮಾಡಿ, ಇಲ್ಲಾಂದ್ರೆ ಡೈಲಿ ಮಾಡಿ, ಇಲ್ಲಾಂದ್ರೆ ಅಲ್ಲಿಗೂ ಕಷ್ಟ ಅನ್ಸಿದ್ರೆ 3 ದಿನ ಮಾಡಿ ವಾರಕ್ಕೆ, ಆಯ್ತಾ? ಒಟ್ಟಿನಲ್ಲಿ ಮಾಡಿ. ಹಂಗೆ ಮೇಂಟೈನ್ ಇರುತ್ತೆ. ಮತ್ತೆ ಫುಲ್ ಆಕ್ಟಿವ್ ಆಗಿರ್ತೀರಾ. ಯಾವುದೇ ರೀತಿ ಕಾಯಿಲೆಗಳು, ಯಾವ್ದು ತರ ಫೀವರ್ ಗಿವರು ಹಂಗೆ ಹಿಂಗೆ ಏನು ಇಲ್ವಾ? ಯಾವಾಗೂ ಇಲ್ಲ ಸರ್. ಫೀವರ್ ಇಲ್ಲ? ಯಾವಾಗೂ ಇಲ್ಲ. ಸರಿ. ಅದೇ ಸುಸ್ತು, ಕೈ ಕಾಲು ನೋಯ್ತಾ? ಕೈ ಕಾಲು ಮಾಮೂಲಿ ನೋವು, ಕೈ ಕಾಲು ನೋವು ಅಷ್ಟೇನಿಲ್ಲ ನಮ್ಗೆ, ಸುಸ್ತು ಜಾಸ್ತಿ. ಸುಸ್ತು ಇವಾಗ ಚೆನ್ನಾಗಿ ಆಗಿದೆ, ಕ್ಲಿಯರ್ ಆಗಿದೆ? ಕ್ಲಿಯರ್ ಆಗಿದೆ. ಅಂದ್ರೆ ಫುಲ್ ಕ್ಲಿಯರ್ ಆಗಿದೆಯಾ ಪರವಾಗಿಲ್ಲನಾ? 90% ಅಂತ ಆಗೇ ಆಗಿದೆ ಸರ್. 90% ಆಗೇ ಆಗಿದೆ. ಸೊ ಟೋಟಲಿ ಹ್ಯಾಪಿ ಆಗಿದ್ದೀರಾ ನೀವು? ಸರ್ ಹ್ಯಾಪಿ ಆಗಿದ್ದೀವಿ. ಹ್ಯಾಪಿ ಆಗಿದೆ. ಸೊ ನಮ್ಮ ಎಕ್ಸ್ಪೀರಿಯನ್ಸ್ ಎಲ್ಲ ಚೆನ್ನಾಗಿದೆ VIP ಡೇಟ್ ಪ್ಲಾನ್ ಜೊತೆ? ಚೆನ್ನಾಗಿದೆ ಸರ್. ಫಸ್ಟ್ ಎಲ್ಲಾದ್ರೂ ಟ್ರೈ ಮಾಡಿದ್ರಾ? ಫಸ್ಟ್ ನಾನಿದ್ದೀವಿ ಸರ್ ಹರ್ಬಲ್ ಲೈಫ್. ಅದು ಎಷ್ಟು ದಿನ ತಗೊಂಡಿದ್ರಿ? ಅದು ಒಂದು 3 months ತಗೊಂಡು ಬಿಟ್ಟಾದ್ಮೇಲೆ ತುಂಬಾ ದಪ್ಪ ಆಗಿದ್ದು. ಹೌದಾ? ಆಮೇಲೆ ನಾವು ತಗೊಳಕ್ಕೆ ಹೋಗಿಲ್ಲ. ಫಸ್ಟ್ ಅದು ತಗೊಳ್ಳೋದಕ್ಕಿಂತ ಮುಂಚೆ ಚೆನ್ನಾಗಿದ್ರಾ? ಅವಾಗ ಸುಸ್ತಿತ್ತು, ಅದು ತಗೊಂಡಾಗ ಅಷ್ಟು ಅನ್ಸಿರ್ಲಿಲ್ಲ. ಅದು ಬಿಟ್ಮೇಲೆ ತಿರ್ಗಾ ಅದು ಮಾಮೂಲಿ ಆ ಥರನೇ ಆಗಿತ್ತು. ಅದೇ ಎಷ್ಟು kg ಕಡಿಮೆ ಆಗಿತ್ತು ಅದರಲ್ಲಿ 3 monthsಗೆ? 1 kg ಏನೋ ಆಗಿರ್ಬೋದು ಸರ್. ಅಷ್ಟೇನಾ? ಸರಿ ಇರ್ಲಿ. ಇವಾಗ ಮೇಂಟೆನೆನ್ಸ್ ಡೇಟ್ ಚಾರ್ಟ್ ಇದೆ ಅಲ್ವಾ? ಅದನ್ನ ಮಾಡ್ರಿ. ಇವಾಗ ನೀವು ಮತ್ತೆ ದಪ್ಪ ಏನಾಗಲ್ಲ, ಅದು ನಿಮ್ಮ ಮೇಲೆ ಡಿಪೆಂಡ್ ಇವಾಗ, ಆಯ್ತಾ? ನೀವು ಇವಾಗ ಸೆಲೆಬ್ರಿಟೀಸ್ಗೆ ನೋಡಿರ್ತೀರಲ್ವಾ, ಅವ್ರು ಎಷ್ಟು ಏಜ್ ಆದ್ರೂ ಹೀರೋಯಿನ್ಸ್ ಎಲ್ಲ ಹೆಂಗಿರ್ತಾರ, ಅವರು ಹುಡುಗರ ತರಾನೇ ಇರ್ತಾರ. ಏನ್ ಸೀಕ್ರೆಟ್ ಅವ್ರದ್ದು? ಎಕ್ಸರ್ಸೈಸ್, ಡಯಟ್ ಅಲ್ವಾ?
ನೀವು ಹಂಗೆ ಹೆಲ್ತಿಯಾಗಿ ಫುಲ್ ಫಿಟ್ನೆಸ್ ಆಗಿ ಇರ್ಬೇಕಂದ್ರೆ ಮಾಡ್ಬೇಕ್ರಿ. ಸುಮ್ಮನೆ ಏನಾದ್ರು ಇದೆಯಾ ಶಾರ್ಟ್ ಕಟ್ಸ್ ಇದ್ರು ಅದು ಏನು ವರ್ಕ್ ಆಗುತ್ತಾ ಜಾಸ್ತಿ ದಿನ? ಇಲ್ಲ. ಅದೇ ನೀವು ಮಾಡ್ಬೇಕು. ನಿಮ್ನ ಕೇಳ್ಬೋದಲ್ವಾ ಸರ್? ಓ ರೀ, ನಾನೇನಾದ್ರು ಬೇಡ ರೀ ಅಂತ ತಡೀತಾ ಇದ್ದೀನಿ ನಿಮ್ಗೆ. ಇಲ್ಲ ಈಗಲ್ಲ ಸರ್ ಹೇಳಿದ್ದು. ನೀವು ರೀ ಇನ್ನು ವರ್ಷಕ್ಕೆ ಬಂದು ಕೇಳ್ರಿ. ಆಯ್ತಾ? ಓಕೆ ಸರ್. ನೀವೇನು ಯೋಚನೆ ಮಾಡ್ಬೇಡಿ. ಇರ್ಲಿ ನೀವೇನು ಯೋಚನೆ ಮಾಡ್ಬೇಡಿ. 2 months ಆಗೈತಲ್ಲ, ಅಷ್ಟೇನೇನೋ ನಿಮ್ ಕಾಲ್ ಮಾಡಬಾರ್ದೇನೋ ಅಂತ ಫೀಲಿಂಗ್ಸ್ ಎಲ್ಲ ಇದ್ರೆ ಅದನ್ನ ದೂರ ಇಟ್ಕೊಳ್ಳಿ. ಆಯ್ತಾ? ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನನ್ಗೆ ಕಾಲ್ ಮಾಡಿ, ನನ್ಗೆ ಮೆಸೇಜ್ ಮಾಡಿ. ಆಯ್ತಾ? ನಾನು ನಿಮ್ಗೆ ಖಂಡಿತ ಹೆಲ್ಪ್ ಮಾಡೇ ಮಾಡ್ತೀನಿ. ಥ್ಯಾಂಕ್ಸ್ ಸರ್. ನಂದು ಪ್ರಾಬ್ಲಮ್ ಏನಂದ್ರೆ ನಾನು ಸ್ವಲ್ಪ ಬಿಸಿ ಇರ್ತೀನಿ, ಅದು ನಿಮ್ಗೆ ಗೊತ್ತಲ್ವಾ? ಸರ್ ಗೊತ್ತು. ಅದು ನಾನು ಬಿಸಿ ಆಗಿದ ತಕ್ಷಣ, ನಾನು ಫ್ರೀ ಆಗಿದ ತಕ್ಷಣ ಖಂಡಿತ ನಾನು ವಾಟ್ಸಪ್ ಮೆಸೇಜ್ ಆಗಲಿ ಕಾಲ್ ಆಗಲಿ ಮಾಡೇ ಮಾಡ್ತೀನಿ. ಸರ್ ಮಾಡಿದ್ದೀನಲ್ವಾ? ಮಾಡಿದ್ದೀರಾ? ಸೊ ಆ ರೀತಿ ನಿಮ್ಗೆ ಏನೇ ಡೌಟ್ ಇರಲಿ ನನಗೆ ಕಾಲ್ ಮಾಡಿ. ಅಯ್ಯೋ ಇಲ್ಲಪ್ಪ ಇವಾಗ ಹಿಂಗೆ ಕೇಳೋದು, ಟೈಮ್ ಆಗೈತಲ್ಲ, ಇನ್ನು ಮತ್ತೆ ಅವ್ರು ಏನಾದ್ರು ಬೇಜಾರು ಮಾಡ್ಕೊಂತಾರೇನು ಅಂಥದ್ದೇನಿಲ್ಲ ನಮ್ಮ ಹತ್ರ. ಸರಿ ಸರ್. ಓಕೆ. ಆಯ್ತಾ? ನಾನು ಸೆಂಡ್ ಮಾಡ್ತೀನಿ ಅಂದ್ರೆ ಸಂಜೆ ಸೆಂಡ್ ಮಾಡ್ತೀನಿ, ಇಲ್ಲ ಅಂದ್ರೆ ನಾಳೆ ಸೆಂಡ್ ಮಾಡ್ತೀನಿ ರೀ, ಪಕ್ಕಾ ಸೆಂಡ್ ಮಾಡ್ತೀನಿ. ಅದನ್ನು ನೀವು ನಾನು ಹೇಳಿದ್ನಲ್ಲ, ಹೆಂಗ್ ಮಾಡ್ತೀರಾ? ಮಾಡ್ತೀನಿ ಸರ್. ಡೈಲಿ ಮಾಡ್ತೀರಾ, ದಿನ ಬಿಟ್ಟು ದಿನ ಮಾಡ್ತೀರಾ, ಇಲ್ಲ ಹೆಂಗೆ? ಒಂದ್ ದಿವಸ ಬಿಟ್ಟು ಒಂದ್ ದಿವಸ. ಇವಾಗಲೇ ಗ್ಯಾಪ್ ಕೊಟ್ಬಿಡ್ತಾ ಇದ್ದೀರಾ? ಹೆಂಗಾಗುತ್ತೆ? ಇಲ್ಲ ಡೈಲಿ ಏನೋ ಡೈಲಿ ಕಂಟಿನ್ಯೂ ಮಾಡ್ತೀವಿ. ಒಟ್ಟಿನಲ್ಲಿ ಮಾಡಿ. ಆಯ್ತಾ? ಹೆಂಗ್ರಿ ಮನ್ಸು ಬರುತ್ತೆ? ಅಷ್ಟು ಕಷ್ಟಪಟ್ಟು 15 kg ತೂಕ ಕಮ್ಮಿ ಮಾಡ್ಕೊಂಡಿದ್ದೀರಾ, ಮತ್ತೆ ಬಿಟ್ಬಿಟ್ಟು ಮತ್ತೆ ದಪ್ಪ ಆಗೋದಕ್ಕೆ ಹೆಂಗ್ ಮನ್ಸಾಗುತ್ತೆ ಅಲ್ವಾ? ನಾನು ಮುಗೀತು 26ಗೆ ಮುಗೀತು ಸರ್. ನನ್ ಬರ್ತಾರೆ, ನನ್ ತಂಗಿ ಮ್ಯಾರೇಜ್ ಇದೆ ನೆಕ್ಸ್ಟ್ ಮಂತ್, ಅದರಿಂದ ಸ್ವಲ್ಪ ಬಿಸಿಯಾಗಿ ಮಾಡಕ್ ಆಗಿರ್ಲಿಲ್ಲ ಸರ್. ಸರಿ ಇರ್ಲಿ. ಏನ್ರಿ ಹಂಗೆ ಒಂದು ಮ್ಯಾರೇಜ್ ಇದ್ದಾಗ ನಾನು ಹೇಳಿದ್ನಲ್ಲ ವಾರಕ್ಕೆ 3 ಸರಿ ಅದು ಮಾಡ್ರಿ ಅಂತ. ಸರ್ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ. ನಿಮ್ ಏನು 3 ದಿವಸ ಮಾಡಿದ್ರೆ ಡೈಲಿ ವಾರದಲ್ಲಿ 4 days ಆದ್ರೂ ಮಾಡ್ಬೋದು ಅಂತನಾ? 3 ದಿವಸ ಮಾಡಿ, 4 ದಿವಸ ಮಾಡಿ, ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಮಾಡಿ. ಬೇಕಾದ್ರೆ ಡೈಲಿ ಮಾಡಿ, ಇನ್ನೂ ಚೆನ್ನಾಗಿರುತ್ತೆ ಹೆಲ್ತ್. ಯಾವ್ದು ಕಾಯಿಲೆಗಳು ಬರಲ್ಲ, ಯಾವ್ದೇ ರೀತಿ ಫುಲ್ ಆಕ್ಟಿವ್ ಆಗಿರ್ತೀರಾ. ಸರಿ ಸರ್. ನಾವು ರೂಢಿ ಮಾಡ್ಕೊಂಡ್ಬಿಡಿ, ಇನ್ನೂ ಒಳ್ಳೇದು. ಹೌದು, ರೂಢಿ ಮಾಡ್ಕೊಂಡ್ರೆ ಒಳ್ಳೇದು. ಇನ್ನು ಇಳಿಬೇಕಲ್ಲ? ಇಳಿಯುತ್ತೆ. ಇವಾಗ ಎಷ್ಟಿದ್ರಿ ನೀವು ಫಸ್ಟ್? ನಾವು 112, 97. ರೀ ಹಾಗಾದ್ರೆ ನೀವು ಮಾಡ್ಲೇಬೇಕ್ರಿ. ಒಂದು ಕೆಲಸ ಮಾಡಿ, ನೀವು ಡೈಲಿ ಮಾಡಿ. ಡೈಲಿ ಚೆಂದ ಮಾಡ್ತೀನಿ ನಿಮ್ಗೆ. ರೀ ನಿಮ್ಗೆ ತುಂಬಾ ಖುಷಿ ಆಗ್ತಾ ಇರತ್ತಲ್ಲ? ಸರ್ ಖುಷಿಯಾಗಿದೆ. ಸರಿ, ನೀವು ಇನ್ನ ಒಂದು 3-4 ತಿಂಗಳು ಚೆನ್ನಾಗಿ ಕಷ್ಟಪಡಿ. ಆಯ್ತಾ? ನಾನೇನು ನಿಮ್ಮ ಹತ್ರ ಎಕ್ಸ್ಟ್ರಾ ಚಾರ್ಜ್ ಏನು ಮಾಡಲ್ಲ, ನಾನು ಹೇಳ್ಕೊಡ್ತೀನಿ. ಆಯ್ತೇನ್ರಿ? ನೀವು ಕಷ್ಟನೋ ಏನೋ ಒಂದು ಕಷ್ಟ ಇಷ್ಟಪಟ್ಟು ಒಂದು 75-70 kg ಬಂದ್ಬಿಡಿ. 1 ವರ್ಷ ಆಗ್ಲಿ ಬಿಡಿ, ನಿಮ್ಗೆ ಯಾರು ಕೇಳೋರು ಅಲ್ವಾ? ಹೌದು. ನಾನಂತೂ ಇದ್ದೇ ಇರ್ತೀನಿ, ನಾನು ನಿಮ್ಗೆ ಹೆಲ್ಪ್ ಮಾಡೇ ಮಾಡ್ತೀನಿ. ಓಕೆ, ಥ್ಯಾಂಕ್ಸ್. ಆಯ್ತಾ? ನೀವು ಮಾಡಿ, ನಿಧಾನವಾಗಿ ಮಾಡಿ, ಎಲ್ಲ ನ್ಯಾಚುರಲ್ ಆಗಿ ಮಾಡಿ. ಓಕೆ ಸರ್. ಸರಿ, ಅದೊಂದು ಏನಾದ್ರು ಡೌಟ್ ಇದ್ರೆ ನನಗೆ ಫೋನ್ ಮಾಡಿ. ನಾನು ನಿಮ್ಗೆ ಡಯಟ್ ಚಾರ್ಟ್ ಸೆಂಡ್ ಮಾಡ್ತಾ ಇರ್ತೀನಿ. ಬಟ್ ನೀವು ದಿನ ಬಿಟ್ಟು ದಿನ ಮಾಡಬೇಡಿ, ಡೈಲಿ ಮಾಡಿ. ಡೈಲಿ ಮಾಡಿ. ಏನಾದ್ರು ಡೌಟ್ ಬಂದ್ರೆ ಕಾಲ್ ಮಾಡಿ, ಇಲ್ಲಾಂದ್ರೆ ಮೆಸೇಜ್ ಮಾಡಿ, ನಾನು ಖಂಡಿತ ಹೆಲ್ಪ್ ಮಾಡ್ತೀನಿ. ಆಯ್ತಾ? ಓಕೆ ರೀ, ಥ್ಯಾಂಕ್ ಯು.